ಯಾಕೆ ನನ್ನ ರಕ್ತ ಸಂಚಾರ ನಾನು ಯಾಕೆ ಸಾಯಬಾರದಿತ್ತು? ಅದಲ್ಲದೆ ದೂತ ಒಬ್ಬ ಓಡಿ ಓಡಿ ಬಂದು ಹೇಳಿದ ಮಾತಾದರೂ ಏನು? ದುಷ್ಟನಾದ ರಕ್ತಜಂಗನ ಪ್ರವೇಶ ನಮ್ಮ ನಾಡಿಗೆ ಆಯಿತು. ದುಷ್ಟರನ್ನ ಹೊಡೆದೋಡಿಸಬೇಕು ಎಂಬ ಕಾರಣಕ್ಕಾಗಿ ನನ್ನ ರಮಣ ಯುದ್ಧಕ್ಕೆ ನಿಂತರು. ದುಷ್ಟನಿಂದ ನನ್ನ ರಮಣ ಮರಣಗೊಂಡರು. ಅಯ್ಯೋ, ಅವರನ್ನ ಕಳೆದುಕೊಂಡ ಮೇಲೆ ನಾನು ಬದುಕಿ ಏನು ಪ್ರಯೋಜನ? ಇಲ್ಲ, ಏನು ಮಾಡುವುದು? ಅಯ್ಯೋ, ನಾನು ಅವರ ಜೊತೆಗೆ ಸಂತೋಷದಿಂದ ಮಾಡುತ್ತಿದ್ದೆ. ನಾನು ಅವರ ಜೊತೆ ಇದ್ದ ರೀತಿಯಾದರೂ ಹೇಗೆ? ಮಾಡುತ್ತಿದ್ದವಳು ನಾನು. ಸ್ವಾಮಿ, ನೀವು ಯುದ್ಧಕ್ಕೆ ತೆರಳುವ ಸಂದರ್ಭದಲ್ಲಿ ನಿಮ್ಮ ಹೆಂಡತಿಯ ನೆನಪಾಗಲಿಲ್ವೇ ನಿಮ್ಗೆ? ಸ್ವಾಮಿ, ಆ ದುಷ್ಟನಿಗೆ ನನ್ನ ವಿಚಾರ ಏನಾದರೂ ತಿಳಿದರೆ ಆತ ನನ್ನ ಮಾನ ಪ್ರಾಣ ಭಂಗ ನನಗೆ ಗೊತ್ತು ಸ್ವಾಮಿ. ಸ್ವಾಮಿ, ಇಲ್ಲ, ನೀವೇ ಇಲ್ಲದ ಮೇಲೆ ನಾನು ಈ ಪ್ರಪಂಚದಲ್ಲಿ ಇದ್ದು ಏನು ಪ್ರಯೋಜನ ನನಗೆ? ಸ್ವಾಮಿ, ಏನು ಮಾಡುವುದು ನಾನು? ಇಲ್ಲ ಇಲ್ಲ, ನಾನು ಇನ್ನು ಬದುಕಬಾರದು, ನಾನು ಸಾಯಬೇಕು. ತೋರುತ್ತಿರುವ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ.
ಸತಿಯೇ ಬಲ್ಲದು ಗುಡವಿದೆ ಸುಖದಿಂದ ಸಂತೋಷದಿಂದ ಬಾಳುವ ಸಂದರ್ಭದಲ್ಲಿ ದುಷ್ಟನಾದ ರಕ್ತಜಂಗನ ಪ್ರವೇಶ ನಮ್ಮ ನಾಡಿಗೆ ಆಯಿತು. ಯುದ್ಧಕ್ಕೆ ಇಳಿದ ನನ್ನವರು ಆತನ ಜೊತೆ ಯುದ್ಧ ಮಾಡುವಾಗ ಆತನ ರಮಣನನ್ನು ಕೊಂದು ಬಿಟ್ಟ. ಮಹರ್ಷಿಗಳೇ,
ಕಾಶಿ ದೇಶಕ್ಕೆ ಬಂದು ನನ್ನನ್ನ ಎದುರುಗೊಂಡು ಹೀಗೆ ಗೊಳೋ ಎಂದು ದುಃಖಿಸುತ್ತಾ ಇರುವೆಯಲ್ಲ, ಯಾರು ನೀನು? ನಿನ್ನನ್ನ ಕಂಡಾಕ್ಷಣ ಯಾವುದೋ ಒಂದು ದೇಶದ ನೃಪನ ಮಡದಿಯಾಗಿ ಕಾಣುತ್ತಾ ಇದ್ದೀಯ. ಆದರೆ ಈ ಪುಣ್ಯ ಕ್ಷೇತ್ರಕ್ಕೆ ಬಂದು ಹೀಗೆ ದುಃಖಿಸುತ್ತಾ ಇರುವೆಯಲ್ಲ, ಯಾರು ನೀನು? ನಿನ್ನ ದುಃಖದ ಕಾರಣವೇನು? ಓ ನಾರಿ, ನನ್ನ ಬಳಿ ನಿನ್ನ ಬವಣೆಯನ್ನ ಹೇಳಿಕೊ, ಅದಕ್ಕೆ ಪರಿಹಾರವನ್ನ ನಾನು ನೀಡುತ್ತೇನೆ. ಏನು ಹೇಳಲಿ ತಾಯಿ?
ರಕ್ತಜಂಗಯುಲಯ ಪತಿಯ ಹರಣವನ್ನು ತರಿದ ಕುಲಪಾಯವೇನ್ ಆತನ ಕೊಲಪಾಯವೇ ಕಾಣದೈತವ ನಿನ್ನ ಚರಣವ ಸೇವೆ ರಾಜ್ಯವ ಪಾಲಿಸುವರಿಲ್ಲ ಮಾದಾಪುರವ ಪಾಲಿಸುವರಿಲ್ಲ ತರುಣಿ ಗರ್ಭದೊಳುದಿಸಿದವನು ಕೊಲ್ಲದ ತೆರಳಿ ವರವ ಇಟ್ಟಿಯ ನವಗೆ ಹರನು ತರುಣಿ ಗರ್ಭದೊಳುದಿಸಿದವನು ಕೊಲ್ಲದ ತೆರಳಿ ವರವ ನಿತ್ಯ ನವಗೆ ಹರನು ಇದಕ್ಕೇಂಗೈವೆ ಎಂದೆನು ಚರಣ ಕೆರಗೆ ಇದಕ್ಕೆ ಗೈವೆಯಲ್ಲೆನು ಚರಣ ಕೆರಗೆ ತಾಯಿ ಮಾತೃದೇಶದ ಅಧಿಕಾರಿ ಚಂದ್ರಸೇನನ ಮಡದಿ ಸತ್ಯಶೀಲೆ ಎನ್ನುವುದಾಗಿ ನನ್ನ ಸಂತೋಷದಿಂದ ಜೀವನವನ್ನ ನಡೆಸುತ್ತಿದ್ದವಳು ನಾನು. ಆಗ ದುಷ್ಟನಾದ ರಕ್ತಜಂಗನ ಪ್ರವೇಶ ನಮ್ಮ ನಾಡಿಗೆ ಆಯಿತು. ದುಷ್ಟರನ್ನ ಹೊಡೆದೋಡಿಸಬೇಕು ಎಂಬ ಉದ್ದೇಶಕ್ಕಾಗಿ ನನ್ನವರು ಆತನ ಜೊತೆ ಯುದ್ಧಕ್ಕೆ ನಿಂತರು. ಆ ದುಷ್ಟನನ್ನ ರಮಣರನ್ನು ಕೊಂದು ಬಿಟ್ಟ. ಹೆದರಬೇಡ, ಬೆದರುವಂತ ಅವಶ್ಯಕತೆ ಇಲ್ಲ. ಈ ಸೃಷ್ಟಿಯಲ್ಲಿ ಹುಟ್ಟಿದಂತ ಪ್ರತಿಯೊಂದು ಜೀವಿಗೂ ಮರಣ ಎನ್ನುವುದು ಕಟ್ಟಿಟ್ಟಂತ ಬುತ್ತಿ. ಆ ದುರುಳ ದುಷ್ಟ ಹರನಿಂದ ವರವನ್ನ ಪಡೆದಿರಬಹುದು. ಆದರೆ ಈ ಸೃಷ್ಟಿಯಲ್ಲಿರುವ ಪ್ರತಿಯೊಂದು ಜೀವಿಯು ಮೃತ್ಯು ದೇವಿಯ ಬಿಚ್ಚುಗತ್ತಿಗೆ ತಲೆವಾಗಲೇಬೇಕು. ಆ ಬಿಚ್ಚುಗತ್ತಿಯು ಅವರ ತಲೆ ಮೇಲೆ ಎಂದು ತೂಗುತ್ತಲೇ ಇರುತ್ತದೆ. ಒಂದು ದಾರದ ಕಟ್ಟಿನಿಂದ ಕಟ್ಟಿದಂತಹ ಕಟ್ಟು ಯಾವಾಗ ಬೇಕಾದರೂ ಯಾರ ಮೇಲೆ ಬೇಕಾದರೂ ಯಾರ ಕತ್ತನ್ನ ಬೇಕಾದರೂ ಹಾದಿ ಹೋಗಬಹುದು. ಯಾವಾಗ ಹಾದು ಹೋಗುತ್ತದೆ ಎನ್ನುವುದು ನಮಗೆ ತಿಳಿಯುವುದಿಲ್ಲ. ಹಾಗಾಗಿ ಓ ನಾರಿಮಣಿ, ಹೀಗಿರುವಾಗ ಆ ದುರುಳ ದುಷ್ಟ ಹೊರ ಇದೆ ಎಂದು ಒಪ್ಪಿ, ಭುಜಬಲವಿದೆ ಎಂದು ಒಪ್ಪಿ ತಾನು ತಾನಾಗಿಯೇ ಆರ್ಭಟಿಸುತ್ತಿದ್ದಾನೆ. ಹಾಗಾಗಿ ಅವನ ವಧೆಯಾಗಲೇಬೇಕು. ಹೀಗೆಂದ ಮಾತ್ರಕ್ಕೆ ನಾನು ಹೋಗಿ ಅವನನ್ನ ಕೊಲ್ಲುವುದೇ? ಮತ್ತೆ ಇಲ್ಲ, ಹಾಗಲ್ಲ. ಅವನನ್ನ ಕೊಲ್ಲುವುದಕ್ಕಾಗಿಯೇ ಒಬ್ಬನಿದ್ದಾನೆ. ಯಾರಮ್ಮ? ಎನ್ನ
ವ್ಯಾಸವತಿಸುತ್ತನು ವ್ಯಾಸನು ಸರ್ವಗುಣಯುಡನು ವ್ಯಾಸನು ಸರ್ವಗುಣಯುಡನು ಮನ್ನನೆ ಮನರಿ ಕೈಶ್ರಮದೊಳು ನೆಲೆಯ ಮುನ್ನನೆ ಮನರಿ ಕೈಶ್ರಮದೊಳು ನೆಲೆಯ ನನ್ನದು ಗುಣಸಂತರ್ವ ಮುನೀಶ್ವರ ಜನಗಣನು ವ್ಯಾಸನು ಸರ್ವಗುಣಯುಡನು ಎಲ್ಲ ಸರ್ವಗುಣನು. ಓ ತರುಣಿ, ನಾನು ಅವನನ್ನ ಕೊಲ್ಲುವುದು ಸರಿಯಲ್ಲ. ಯಾಕಂದರೆ ಯಾರಿಂದ ಯಾರು ಕೊಲ್ಲಲ್ಪಡಬೇಕು ಎಂದು ಮೊದಲೇ ನಿಶ್ಚಯವಾಗಿರುತ್ತದೆ. ಹಾಗಾಗಿ ಈಗ ನಾನು ಅವನನ್ನು ಕೊಲ್ಲುವುದಿಲ್ಲ ಅಂತಾದರೆ ಅವನನ್ನು ಕೊಲ್ಲಲು ಒಬ್ಬ ಜನ ಬೇಕಲ್ಲ. ಇದ್ದಾನೆ ಒಬ್ಬ, ಎನ್ನ ಸವತಿಸುತ್ತ ಆ ವೇದವ್ಯಾಸ ಉನ್ನತ ಭದ್ರಿಕಾಶ್ರಮದಲ್ಲಿ ಜಪ ತಪ ಯಾಗ ಯಜ್ಞಾದಿಗಳಲ್ಲಿ ನಿರತನಾಗಿದ್ದಾನೆ. ಆತನನ್ನು ನಾನು ಈಗ ಕರೆದೆ ಅಂತಾದರೆ ಆತ ಇಲ್ಲಿಗೆ ಬಂದು ನಿನ್ನ ಕಣ್ಣೀರಿನ ಕಥೆಗೆ ಒಂದು ಸೂಕ್ತವಾದ ಪರಿಹಾರವನ್ನ ನೀಡುತ್ತಾನೆ ಎನ್ನುವ ವಿಶ್ವಾಸ ನನಗಿದೆ. ಓ ನಾರಿ, ನೀನು ಇತ್ತ ಕಡೆಯಲ್ಲಿ ಇರು. ನನ್ನ ಮಗನಾದ ವೇದವ್ಯಾಸನನ್ನ ನಾನು ಕರೆಯುತ್ತೇನೆ. ಮಗನೇ ವ್ಯಾಸ, ಮಗನೇ ವ್ಯಾಸ, ಮಗನೇ ವೇದವ್ಯಾಸ, ಇತ್ತ ಕಡೆಗೆ ಬಾ. ಇವಳು ರಕ್ಷಿಸೆ ಕರೆದೆ, ಇವಳು ರಕ್ಷಿಸೆ ಕರೆದು ನೋಡಿಲು ನಾನು ಕರೆದಾಕ್ಷಣ ಓಡೋಡಿ ಬಂದು, ಅಮ್ಮ ನಿನಗೇನಾಗಬೇಕು ನನ್ನಿಂದಾಗಿ ಎಂದು ಕೇಳುತ್ತಿರುವೆಯಲ್ಲ. ಅದು ಮಗನೇ, ನಿನ್ನ ಮುಖವನ್ನು ನೋಡಿದಾಗ ತಾವರಿಯ ಮಿತ್ರನಾದ ಆ ಸೂರ್ಯನು ಉದಯಿಸುವ ಸಮಯದಲ್ಲಿ ಎಷ್ಟು ತೇಜಸ್ಸನ್ನು ಹೊಂದಿರುತ್ತಾನೋ ಅದಕ್ಕಿಂತ ಜಾಸ್ತಿ ವರ್ಚಸ್ಸು ನಿನ್ನ ಮುಖದಲ್ಲಿ ಶೋಭಿಸುತ್ತಿದೆ. ಓ ಮಂಜುಳಾಕರ, ಈಕೆ ನನ್ನ ಭಕ್ತಳಿದ್ದಾಳೆ. ಅವಳಿಗೆ ಬಂದ ಕಷ್ಟ ಏನು ಎಂದು ಕೇಳು. ಅವಳ ಕಷ್ಟಕ್ಕೆ ಸೂಕ್ತವಾದ ಪರಿಹಾರವನ್ನ ನೀಡು. ನೀನು ಆ ಪರಿಹಾರವನ್ನ ನೀಡುತ್ತೀಯಾ ಎಂದು ಭಾವಿಸುತ್ತೇನೆ. ಮಗನೇ, ನಿನಗೆ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ಅಂಜುಟಲಿಂದ್ರ ಪನರಸಿ, ಅಂಜುಟಲಿಂದ್ರ ಪನರಸಿ ಬಂದೋ ಭೈಗಿತೈ ಮಮ ದುಃಖವೆನುಟ, ಭೈಗಿತೈ ಮಮ ದುಃಖ ಎನುಟಲಿ ಕಂಜಲೋ ಜನೆ ಮಣಿರು ನುತಿಸುತ್ತಾನೆ ಎಂದಳು. ಪವಿತ್ರವಾದ ನಿಮ್ಮ ಪಾದಗಳಿಗೆ ವಂದಿಸುತ್ತಿದ್ದೇನೆ. ಒಳ್ಳೆಯದಾಗಲಿ. ಹರಳೆ ಜಂಜಲ ಹರುದಿವರನೆ ಮುಂಜನಗೆ ಇಂಜನಗೀತರ ಕರ್ತವರೊಳಗಿದೆ ಮರದೇ ಇಂಜನಗೀತರ
ಇವಳಿಗೆ ಹಾ. ಇವಳಿಗೆ ಅಷ್ಟು ಧೈರ್ಯ ಅಂತ ಆದ್ರೆ ಇನ್ನು ನಮಗೆ ಕಮ್ಮಿ ಉಂಟಾ? ಹಾ. ತೋರಿಸ್ಲೇಬೇಕೆಂತ ನಮ್ಮ ಧೈರ್ಯ ಅಂತ. ಅವಳ ಕೈಯಲ್ಲಿರುವಂತಹ ಪಿಂಡವನ್ನ ಬಿಡಬಾರ್ದು. ನಮ್ಮ ಕಡೆಗೆ ಎಳೆದುಕೊಳ್ಬೇಕು. ಕೊಡು ಕೊಡು ಪಿಂಡವನ್ನು ಕೊಡುಯ್ಯ ಕೊಡು ಕೊಡುಯ್ಯ ತಂಗಿ, ಹೆಣ್ಣಾದವಳಲ್ಲಿ ನೀತಿಯ ಮಾತು ಪಥ್ಯ ಆಗುವ ರೀತಿಯಲ್ಲಿ ಮಾತನಾಡು. ಮುಂದೊತ್ತಿದ್ರೆ ಏನು ಮಾಡಬೇಕೆಂದು ತೀರ್ಮಾನಿಸುವವ ನಾನಿದ್ದೇನೆ. ಪ್ರಯತ್ನಿಸು. ಹೆಣ್ಣೆ, ಒಳ್ಳೆ ಮಾತಿಂದ ಪಿಂಡ ಕೊಟ್ಟಂತೆ ಹೌದಂತಾದ್ರೆ ಸರಿ, ಬಿಟ್ಟು ಬಿಡಿಸಿ ಒಂದು ಭಾವಿಸಬೇಡ. ಕೊಡಲೇಬೇಕು. ಅಣ್ಣ, ಎಂತ ಮಂತ್ರ ಬಿಡುದಿಲ್ಲ ಅವಳು. ಕೇಳುವುದಿಲ್ಲ. ಯಾವ ಯಾಕ? ಅಂದು ನಿನ್ನ ಗಂಡನನ್ನ ಕೊಂದಂತಹ ಸಂದರ್ಭದಲ್ಲಿ ತಲೆಮಾರಿಸಿಕೊಂಡು ಹೋದವಳು ಇಂದು ನನ್ನ ಮುಂಭಾಗದಲ್ಲಿ ಸಿಕ್ಕಿದ್ದೀಯ. ನಿನ್ನ ಮಣಮಠ ಮಂತ್ರ ಎಲ್ಲ ನಡಿಲಿಕ್ಕಿಲ್ಲ. ಕೈಯಲ್ಲಿರುವಂತಹ ಪಿಂಡವಲ್ಲ ಸುದ್ದಿ ಬೇಗ ಒಳ್ಳೆಯ ಮಾತಲ್ಲಿ ಹೇಳ್ತಾ ಇದ್ದೇನೆ ಕೇಳು. ಏನು ಬದುಕುವಂತ ಆಸೆ ಇದ್ರೆ ಹಿಂದಕ್ಕೆ ಹೋಗು. ಇಲ್ಲಂತಾದ್ರೆ ಮಾಲಿನಿಯನ್ನು ಕೆಳಕುವಂತಹ ಪೌರುಷ ನನ್ನ ಎದುರು ತೋರಿಸು. ಪಿಂಡದಲ್ಲಿ ಹುಟ್ಟಿದಂತಹ ಬಂಡನೆ ನೀನು ನನ್ನ ಮುಂಭಾಗದಲ್ಲಿ ಬಿಂದು ನನ್ನ ಪರಾಕ್ರಮದ ಬಗ್ಗೆ ಕೇಳ್ತಾ ಇದ್ದೀಯ. ಇಲ್ಲದೆ ಹೋದ್ರೆ ಇಷ್ಟೊತ್ತಿನವರೆಗೆ ಮಾಡ್ತಾ ಇದ್ದದ್ದು ಏನು? ಅವರಿದ್ದ ಎನ್ನುವ ಕಾರಣಕ್ಕಾಗಿ ನಿನ್ನ ಭಂಡ ಧೈರ್ಯದಿಂದ ಮಾಂಸವನ್ನು ಮೆಲ್ಲುತ್ತೇನೆ ಹಾಗೆ ಹೀಗೆ ಹೇಳ್ತಾ ಇದ್ದೀಯಲ್ಲ. ಬಾ, ನನ್ನಲ್ಲಿ ಮಾಂಸ ಅಲ್ಲ, ಎಲುಬು ಮಿಶ್ರಿತ ಮಾಂಸ ಉಂಟು. ಬಾ ತಿನ್ನು. ಪಾಲಿಸಲ್ಲ ನೀನು ಕೂಡ ಎಂದ
ನಡೆಸಬೇಕು, ಪಾಲಿಸಬೇಕು. ಹಾಗೆ ಬಾಯಿ ಬಿಟ್ಟು ನಿಮ್ಮನ್ನು ನೋಡುವಾಗ ಏನೋ ಒಂದು ಆಕರ್ಷಣೀಯ ಭಾವ. ಅಮ್ಮ ಎನ್ನು ಹಾಗೆ ನನ್ನ ಬಾಯಿಗೆ ನನಗೆ ಗೊತ್ತಾಗದ ಹಾಗೆ ಉಚ್ಚಾರ ಬಂದಿದೆ ಅಮ್ಮ. ನಿಮ್ಮನ್ನು ನೋಡುವಾಗ ಅರಸು ಕುವರಿಯ ಹಾಗೆ ಕಾಣ್ತಾ ಇದ್ದೀರಿ. ನಿಮ್ಮಲ್ಲೇ ನನ್ನದೊಂದು ಪ್ರಶ್ನೆ, ಯಾರು ತಾಯಿ ನೀನು? ಎಲ್ಲಿಯವರು? ಅರಸು ಕುವರಿ ಆದದ್ದೇ ಹೌದು ಅಂತಾದ್ರೆ ಇಲ್ಲಿಯವರೆಗೆ ಬರುವುದಕ್ಕೆ ಕಾರಣ ಏನು? ನಾನ್ಯಾರು? ನಾನೇಕೆ ಅವನನ್ನು ಕೊಂದೆ? ನನಗೂ ನಿಮಗೂ ನನಗೂ ಅವನಿಗೂ ಇರುವ ಸಂಬಂಧ ಏನು? ದಯಪಾಲಿಸಿ ಹೇಳಬೇಕು ತಾಯೇ. ಅಮ್ಮ ಪರಮ ವೇದ ವ್ಯಾಸ ಮುನಿಯ
ಕೃಪೆಯುನ ತರಳ ನಿನ್ನ ಪಡೆದ ಪರಮವೇದ ವ್ಯಾದ ಮುನಿಯ ಕೃಪೆಯಿಂದವ ತರಳ ನಿನ್ನವ ಪಡೆದ ನಿನ್ನದ ಹರಿದು ಎನ್ನಯ್ಯ ಅಂದನ ಹರಿದು ಎನ್ನಯ್ಯ ಬಂದನ ಮಗನೇ, ಅಮ್ಮ ಅಮ್ಮ ಎಂದು ಕರೆದಾಗ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ಹಾ ಮಗನೇ, ಅಮ್ಮ. ನಿನ್ನನ್ನು ಹೆತ್ತ ತಾಯಿ ನಾನಲ್ಲ ಕಂದ, ನೀವಲ್ವೇ ನಿನ್ನನ್ನು ಪಡೆದವಳು ನಾನು. ಹೇಗೆ ತಾಯಿ ಅದು? ಮಗನೇ, ಮಾತೃದೇಶದ ಅಧಿಕಾರಿ ಹಾ. ಚಂದ್ರಸೇನನ ಮಡದಿ ಸತ್ಯಶೀಲೆ ಎನ್ನುವುದಾಗಿ ನನ್ನ ನಿಮ್ಮ ಹೆಸರು. ತಾಯಿ? ಹೌದು. ಸಂತೋಷದಿಂದ ಹಾ. ಸುಖವಾಗಿ ನಾವು ಜೀವನ ನಡೆಸುತ್ತಿದ್ದೆವು. ಹಾ ಆಗ ಹಾ. ದುಷ್ಟನಾದ ರಕ್ತಗಂಧನ ಪ್ರವೇಶ ನಮ್ಮ ನಾಡಿಗೆ ಆಯಿತು. ಹೌದಮ್ಮ. ಆತನನ್ನ ರಮಣನನ್ನು ಕೊಂದ. ಓಹೋ ಮಗನೇ, ಅಮ್ಮ ಮುಂದೇನಾಯ್ತು ತಾಯಿ? ಮಗನೇ, ಅಮ್ಮ ನಿನ್ನನ್ನು ನಾನು ಹಾ ಇನ್ನು ಏನು ದಾರಿ ಕಾಣದೆ ಹಾ. ನಾನು ಮುಂದೆ ಏನು ಮಾಡುವುದೆಂದು ತೋಚದೆ ಹಾ. ಆತ್ಮಹತ್ಯೆ ಮಾಡಲು ಹೊರಟೆ. ಹಾ. ಆಗ ನಾರದರು ನನ್ನನ್ನು ತಡೆದು ಓಹೋ ನೀನು ಕಾಶಿ ದೇಶಕ್ಕೆ ತೆರಳಿ ಹಾ ಗಂಗೆಯನ್ನ ಜಪಿಸಿ ಹಾ. ಆಕೆಯನ್ನ ಪ್ರಸನ್ನಗೊಳಿಸಿದರೆ ಹಾ. ನಿನ್ನ ಕಷ್ಟಕ್ಕೆ ಪರಿಹಾರ ಕೊಡುತ್ತಾಳೆ ಎಂಬುದಾಗಿ ಸೂಚಿಸಿದರು. ಅವರು ಹೇಳಿದ ಹಾಗೆ ನಾನು ಕಾಶಿ ದೇಶಕ್ಕೆ ಹೋಗಿ ಹಾ. ಗಂಗೆ ಮಾತೆಯನ್ನು ಪ್ರಸನ್ನಗೊಳಿಸಿ ಹ್ಮ್. ನನ್ನ ಕಷ್ಟವನ್ನೆಲ್ಲ ಆಕೆಯಲ್ಲಿ ಹೇಳಿಕೊಂಡೆ. ಹಾ ಆಮೇಲೆ ಆಗ ಹಾ. ವೇದವ್ಯಾಸರ ಆಗಮನ ಅಲ್ಲಿಗೆ ಆಯಿತು. ಹ್ಮ್ ಅವರು ನನಗೆ ಒಂದು ಪಿಂಡವನ್ನ ಕೊಟ್ಟಿದ್ದರು. ಹ್ಮ್ ಅದನ್ನ ನಾನು ಹಾ. 9 ತಿಂಗಳು 9 ದಿನ 9 ಗಳಿಗೆ ಹಾ. ಅದನ್ನ ರಕ್ಷಣೆ ಮಾಡಿದರೆ ಹ್ಮ್. ಅದರಿಂದ ಓರ್ವ ಹುಡುಗ ಹುಟ್ಟಿ ಬರುತ್ತಾನೆ. ಓ. ಆತ ಆ ದುಷ್ಟನನ್ನ ಕೊಲ್ಲುತ್ತಾನೆ ಎಂಬುದಾಗಿ ಹೇಳಿದರು. ಅದನ್ನ ಒಂದು ವೇಳೆ ನನಗೆ 9 ತಿಂಗಳು 9 ಗಳಿಗೆ 9 ದಿನ ನನಗೆ ಅದನ್ನು ರಕ್ಷಣೆ ಮಾಡಲು ಸಾಧ್ಯವಾಗದಿದ್ದರೆ ಹಾ. ಏನು ಮಾಡುವುದು ಎಂಬುದಾಗಿ ಅವರ ಹತ್ರ ಕೇಳಿದೆ. ಹಾ. ಆಗ ಆಗ ಅವರು ಹೇಳಿದರು, ಹ್ಮ್. 3 ಸತಿ ವೇದವ್ಯಾಸ 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 ಎಂಬುದಾಗಿ ಜಪಿಸಿ ಹಾ. ಆ ಪಿಂಡವನ್ನ ನೆಲಕ್ಕೆಸೆ, ಹಾ. ಆಗ ಅದರಿಂದ ಓರ್ವ ಪುಂಡ ಹುಟ್ಟುತ್ತಾನೆ ಎಂಬುದಾಗಿ ಹೇಳಿದರು. ಹ್ಮ್ ಆ ಪಿಂಡವನ್ನ ನೆಲಕ್ಕೆಸೆದಾಗ ಹಾ. ಹುಟ್ಟಿದ ಹುಡುಗನೇ ನೀನು. ನಾನು ಹೌದು. ಹಾಗಾದ್ರೆ ಅಮ್ಮ ಈಗ ಲೋಕದ ಜನರಿಗೆಲ್ಲ ಕ್ರಮ ಹೇಗೆ? ಹಾ. ಹುಟ್ಟಿದ ಮೇಲೆ ಇಷ್ಟು ದಿವಸ ಆದ ಮೇಲೆ ಹೆಸರಿಡುವುದಂತ. ಹೌದು. ನನಗೆ ಹಾಗಲ್ಲ, ಹುಟ್ಟುವ ಮೊದಲೇ ಹೆಸರನ್ನಿಟ್ಟಿದ್ದಾರೆ ಹೌದು. ವೇದವ್ಯಾಸರು ಹೌದು. ಅಲ್ವಾ ತಾಯಿ? ಹೌದು. ಹಾ. ನಾನು ಅವರಲ್ಲೇ ಕೇಳಿದೆ. ಹಾ. ಆಗ ಅವರು ಹೇಳಿದರು, ಹಾ. ಪಿಂಡದಿಂದ ಹುಟ್ಟಿದ ಮಗ ಹಾ. ಅಂದರೆ ಪಿಂಡೋದ್ಭವ ಅರ್ಥಾತ್ ರುದ್ರಕೋಪ ಎಂಬುದಾಗಿ ನಾಮಕರಣ ಮಾಡಿದರು. ರುದ್ರಕೋಪ ಹೌದು. ಹರಕೋಪ ಎನ್ನುವ ಹಾಗೆ. ಹೌದು. ಸಂತೋಷ ತಾಯಿ. ಮಗನೇ, ಅಮ್ಮ. ಆ ದುಷ್ಟನನ್ನ ವಧೆ ಮಾಡಿದೆ. ಹಾ. ಇನ್ನು ನಾವು ನಮ್ಮ ಮಾತೃದೇಶಕ್ಕೆ ತೆರಳಬೇಕು. ಹಾ? ಮಗನೇ, ಅಮ್ಮ ಇಲ್ಲೇ ನೋಡು. ಹಾ. ಆ ದುಷ್ಟನ ಉಪಟಳವನ್ನ ನೋಡುತ್ತಿದ್ದ ಜನರು ಇವರೆಲ್ಲ. ಹಾ. ನೀನು ಆತನನ್ನ ವಧೆ ಮಾಡಿದ್ದೀಯ. ಹಾ. ಇವರೆಲ್ಲರೂ ಸಂತೋಷಗೊಂಡಿದ್ದಾರೆ. ಇಷ್ಟು- ಇವರೆಲ್ಲರಿಗೆ 2 ಮಾತನ್ನ ಹೇಳು. ಅಮ್ಮ ಮಗನೇ. ಇಷ್ಟರವರೆಗೆ ಇವರಲ್ಲಿ ಭಯದ ವಾತಾವರಣ ಎನ್ನುವುದು ಮೂಡಿ ಇದ್ದಿತ್ತು. ಹೌದು. ಆದ್ರೆ ಆ ಖಳನ ವಧೆಯಾದ ಮೇಲೆ ಸಂತಸವೆನ್ನುವುದು ಇವರ ಮುಖದಲ್ಲಿ ಮಂದಹಾಸವಾಗಿ ಮೂಡ್ತಾ ಉಂಟು. ಹೌದು. ಈಗ ನೀನು ನನ್ನನ್ನು ಮಾತೃದೇಶಕ್ಕೆ ಕರೆದುಕೊಂಡು ಹೋಗ್ತೀಯ ಎನ್ನುವ ಹಾಗೆ ಹೇಳ್ತಾ ಇರುವಾಗಲೇ ಹಾ. ಭಯದ ವಾತಾವರಣ ಅವರಲ್ಲಿ. ಕೆಲವರು ಅಳುತ್ತಾ ಇದ್ದಾರೆ, ಹೌದು. ನಮ್ಮನ್ನು ಬಿಟ್ಟು ಹೋಗಬೇಡ ಹೋಗಬೇಡ ಎನ್ನುವ ಹಾಗೆ. ಅವರಿಗೆ ಸಾಂತ್ವನದ ನುಡಿಯನ್ನು ಆಡಬೇಕಲ್ಲಮ್ಮ. ಹೌದು. ಓ ನನ್ನ ಪ್ರೀತಿಯ ಕಾಶಿಯ ಜನರೇ, ಇಲ್ಲಿಂದ ನಾನು ತೆರಳುವವನಿದ್ದೇನೆ. ನನ್ನ ನಾಡಿಗೆ ಹೋಗುವುದು ನನ್ನ ಅನಿವಾರ್ಯ ಕರ್ತವ್ಯವೇ ಆಗಿದೆ. ಹಾಗಂತ ಇಲ್ಲಿಗೆ ಬರುವುದಿಲ್ಲ ಅಂತಲ್ಲ, ವರ್ಷಕ್ಕೆ 1 ಸಲವಾದರೂ ಇಲ್ಲಿಯವರೆಗೆ ಬಂದು ನಿಮ್ಮ ಮುಖವನ್ನು ಕಂಡು ನಿಮ್ಮಿಂದ ಆಶೀರ್ವಾದವನ್ನು ಪಡೆಯುವುದಕ್ಕಿದ್ದೇನೆ. ನಿಮ್ಮ ಆಶೀರ್ವಾದದ ಶ್ರೀರಕ್ಷೆ ಎನ್ನುವುದು ನನ್ನ ಮೇಲೆ ಹೀಗೆ ಮುಂದುವರಿಯಬೇಕು. ಆಗಲಿ ತಾಯಿ, ಹೊರಡೋಣವಂತೆ.
ಇದ್ದನು ಗಂಧರ್ವ ರಾಯವ ಪುತ್ರಿಯಾಗಿಯ ಚಿತ್ರಲೋಚನೆ ಪುತ್ರಿಯಾಗಿಯ 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 ಚಿತ್ರಲೋಚನೆ ಒತ್ತಿನೊಳಗಿಯ ಸಖಿಯರನ್ನು ಕರೆಯುತ್ತ ಬೇಡಳೋ ಒತ್ತಿನೊಳಗಿಯ ಸಖಿಯರನ್ನು ಕರೆಯುತ್ತ ಬೇಡಳು ಮನದ ಇರವ ಮನದಿರವನೋ
ಮೋಡಿ ಮಾಡಲು ಮನಗೆ ಹರುಷ ತರುವುದು ನೋಡಿ ಮುಗಿಲ ಕುಣಿವ ನವಿಲ ನಾಟ್ಯ ಚಂದ ನೋಡಿ ಮುಗಿಲ ನೋಡಿ ಮುಗಿಲ ನೋಡಿ ಮುಗಿಲ ನೋಡಿ ನೋಡಿ ಮುಗಿಲ ನೋಡಿ ಮುಗಿಲ ನೋಡಿ ಮುಗಿಲ ನೋಡಿ ಮುಗಿಲ ಕುಣಿವ ನವಿಲ ನೋಡಿ ಮುಗಿಲ ಕುಣಿವ ನವಿಲ ಕುಣಿವ ಕುಣಿವ ನಲಿವ ನಾಟ್ಯ ಚಂದವ ನೋಡಿ ಮಾರುತ ಬರ್ತದೆ ಜೊತೆಯಲ್ಲಿ ತಲೆ ಕೂದಲು ನೋಡಿದ್ಯಾ ಬೆಳ್ಳಿಯ ಸರಿಗೆ ಹಾಗುಂಟು ಹಾಗಿದ್ರೆ ಯಾರೋ ಜ್ಞಾನ ವೃದ್ಧೆ ಹಾಗಿದ್ದಾಳೆ. ಹಾಗಿದ್ರೆ ನಮ್ಮ ಈ ಪುರಕ್ಕೆ ಬರ್ಬೇಕು ಅಂತಾದ್ರೆ ಯಾರವಳು, ಎಲ್ಲಿಂದ ಬಂದಿದ್ದಾಳೆ ಎಂಬಿತ್ಯಾದಿ ವಿಚಾರ ಸಂಗ್ರಹಣೆ ಮಾಡಬೇಕು ಅಂತಾದ್ರೆ ಅವಳನ್ನ ನಾವಿಲ್ಲಿ ಇರುವಂತಹ ಈ ಸ್ಥಳಕ್ಕೆ ಕರೆಸಿಕೊಳ್ಬೇಕು. ಆದಷ್ಟು ಬೇಗ ಹೋಗಿ ಅವಳನ್ನೊಂದು ಮೇಲ್ ಕರ್ಕೊಂಡು ಬರ್ತೀಯಾ? ಹೌದು, ಆದಷ್ಟು ಬೇಗ. ಓ ಅಜ್ಜಿ, ಉಪ್ಪಿನಕಾಯಿ ಹಾಕಿದೆ. ಅಜ್ಜಿ ಉಪ್ಪಿನಕಾಯಿ ಹಾಕಿದ್ರೆ ಕೇಳ್ತಾ ಉಂಟಾ? ನಿಮ್ಗೆ? ಹೌದು. ಬನ್ನಿ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಕೈ ಕೊಡ್ಬೇಕಾ ಅಂದೆ? ಇಲ್ಲಪ್ಪ, ಎಷ್ಟೊಂದು ಯಾರಿಗೂ ಕೊಡ್ಲಿಲ್ಲ. ಸತ್ಯಮೆಯನ್ನು ಎರಡಾಗಿ ಹೇಳಿದ್ರೆ ಹೇಗೆ? ನೀರಡಿಕೆ ಉಂಟಾ? ಅದೆಲ್ಲ ಇಲ್ಲ, ಯಾಕೆ ಹೇಳಿ? ನೀರಡಿಕೆ ನೀರು ಇಲ್ಲ, ಅಡಿಕೆಯೂ ಇಲ್ಲ. ನಿಮ್ಗೆ ಬೇಕಾ? ಅದಲ್ಲ, ಮತ್ತೆ ನೀರಡಿಕೆ. ಬಾಯಾರಿಕೆಗಾ? ಹೌದು. ಕೊಡುವ ಕೊಡುವ. ಕೊಡ್ತೀಯ? ಅದಿರ್ಲಿ.